ಆನ್ಲೈನ್ ಗೇಮಿಂಗ್ನಿಂದ ಡ್ರೀಮ್11 ಕಂಪನಿ, MPL, ಝೂಪಿ ಈ ಥರ ಇರೋ ಕಂಪನಿಗಳಿಗೆ ಒಂದು ಹೊಡೆತನೇ ಬಿದ್ದಿದೆ. ಸೊ ಈ ಎಲ್ಲ ಕಂಪನಿಗಳು BCCI ಹತ್ರ ಹೋಗಿ ನಾವು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಸ್ಪಾನ್ಸರ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ BCCIನೂ ಕೂಡ ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿತ್ತು. ಇನ್ನು ಮೇಲೆ ಫ್ಯೂಚರ್ನಲ್ಲಿ ಈ ಥರ ಇರೋ ಕಂಪನಿಗಳ ಹತ್ರ ಯಾವುದೇ ರೀತಿ ಸಂಬಂಧಪಟ್ಟಿರುವಂತಹ ಸ್ಪಾನ್ಸರ್ಶಿಪ್ ನ ಇಟ್ಟುಕೊಳ್ಳುವುದಿಲ್ಲ ಅಂತ ಹೇಳಿದ್ರು. ಇದರಿಂದಾಗಿ ಏನಾಯ್ತು ಅಂತಂದ್ರೆ ಸುಮಾರು 300+ ಕೋಟಿಯಷ್ಟು ಸ್ಪಾನ್ಸರ್ಶಿಪ್ ನಿಂತೋಯ್ತು. 2026 T20 ವರ್ಲ್ಡ್ ಕಪ್ ನವರೆಗೆ ಇರಬೇಕಾಗಿರೋ ಸ್ಪಾನ್ಸರ್ಸ್ ಈಗ ಇಲ್ಲ. ಏಷ್ಯಾ ಕಪ್ಗೆ ಹೋಗೋ ಇಂಡಿಯನ್ ಟೀಮ್ ನ ಜರ್ಸಿ ಮೇಲೆ ಈಗ ಸ್ಪಾನ್ಸರ್ಸ್ ಇಲ್ಲ. ಸೊ ಈಗ ಸದ್ಯಕ್ಕೆ ಟೆಂಡರ್ ಇಶ್ಯೂ ಮಾಡಬೇಕು. ಸ್ಪಾನ್ಸರ್ ಸಿಗ್ತಾರೋ ಇಲ್ವೋ ನೋಡಬೇಕು. ಇಲ್ಲಾಂದ್ರೆ ಏಷ್ಯಾ ಕಪ್ ವಿತೌಟ್ ಎ ಸ್ಪಾನ್ಸರ್ಸ್ ಇಂಡಿಯನ್ ಕ್ರಿಕೆಟ್ ಟೀಮ್ ಆಡ್ಬೇಕಾಗಿರೋ ಪರಿಸ್ಥಿತಿ ಬರಬಹುದೇನೋ. ಇದನ್ನೆಲ್ಲ ನೋಡ್ತಿದ್ರೆ BCCIಗೆ ಯಾರು ಸ್ಪಾನ್ಸರ್ ಆಗಿ ಬರ್ತಾರೋ ಅವ್ರ ಕತೆ ಗೋವಿಂದ ಮಟಾಶ್ ಆಗಿ ಹೋಗ್ತಾರೆ. ಸೊ ಇದು ಒಳ್ಳೆ ಚೆನ್ನಾಗಿದೆ, ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಇಂಡಿಯನ್ ಕ್ರಿಕೆಟ್ ಟೀಮ್ ಅವರು BCCIಗೆ ಸಂಬಂಧಪಟ್ಟಿರೋ ಮೇನ್ ಸ್ಪಾನ್ಸರ್ಸ್ ಯಾರಿರ್ತಾರೋ ಅವರು 25 ವರ್ಷದಿಂದನೂ ನೋಡೋದಾದ್ರೆ ಯಾರ್ಯಾರು ಬಂದಿದ್ರು, ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ಟು ಸ್ಪಾನ್ಸರ್ಸ್ ಮಾಡಿದ್ರು, ಅವರ ಪರಿಸ್ಥಿತಿ ಏನಾಯ್ತು ಸ್ಪಾನ್ಸರ್ ಮಾಡಿದ ನಂತರ, ಇದನ್ನ ಒಂದು ಪ್ಯಾರಲರ್ ಆಗಿ ನೋಡೋದಾದ್ರೆ ರಾಜಮೌಳಿ ಅವರ ಫಿಲ್ಮ್ಸ್ ಎಲ್ಲ ಗೊತ್ತಲ್ಲ, ಈ ಬಾಹುಬಲಿ ಅದೆಲ್ಲ, ಅದರಲ್ಲಿ ಆಕ್ಟ್ ಮಾಡಿರುವಂತಹ ಹೀರೋಸ್ ಸೂಪರ್ ಹಿಟ್ ಹೊಡಿತಾರೆ. ಆದ್ರೆ ಅದಾದ್ಮೇಲೆ ಮತ್ತೆ ಅವರು ಹಿಟ್ ಹೊಡಿಬೇಕಂತ ಅಂದ್ರೆ ಆ ಆಕ್ಟರ್ಸ್ಗೆ ತುಂಬಾನೇ ಕಷ್ಟ ಆಗುತ್ತೆ, ತುಂಬಾ ಪಲ್ಟಿ ಬೇರೆ ಹೊಡಿಬೇಕಾಗತ್ತೆ, ಫ್ಲಾಪ್ ಮೇಲ್ ಫ್ಲಾಪ್ ಹೊಡಿತಾನೆ ಇರುತ್ತೆ. ಹಾಗೆ ಸಿಮಿಲರ್ ಕೈಂಡ್ ಆಫ್ ಕೋಇನ್ಸಿಡೆನ್ಸ್ ಅಂದ್ರೆ ಇಂಡಿಯನ್ ಕ್ರಿಕೆಟ್ಗೆ ಯಾರು ಸ್ಪಾನ್ಸರ್ ಆಗಿ ಬರ್ತಾರೋ ಅವರ ಪರಿಸ್ಥಿತಿನೂ ಕೂಡ ಅಷ್ಟೇ, ಪಲ್ಟಿ ಹೊಡಿತಾನೆ ಇರಬೇಕು. ಸೊ ಹೇಗೆ ಅಂತ ಹೇಳ್ತೀನಿ, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಸಹಾರಾ 2001ರಿಂದ 2013-14ರವರೆಗೆ ಸಹಾರಾ ಸ್ಪಾನ್ಸರ್ ಆಗಿ ಬಂದ್ರು. ಆ 10-11 ವರ್ಷ ಎಂಜಾಯ್ ಮಾಡಿದ್ರು ಸಹ ಸಹಾರಾ ಸ್ಪಾನ್ಸರ್ಶಿಪ್ ನ ಬಿಟ್ಕೊಟ್ಬಿಟ್ರು. ಸೊ ಸಹಾರಾ ಫೌಂಡರ್ ನ ತಿಹಾರ ಜೈಲ್ಗೆ ಹಾಕಿದ್ರು. ಅವರ ಕಂಪನಿನೂ ಮುಳುಗಿ ಹೋಯ್ತು. 25,000 ಕೋಟಿಯಷ್ಟು ಅವರೇ ವಾಪಸ್ ಎಲ್ಲರಿಗೂ ಕೊಡ್ಬೇಕಾಗಿರೋ ಪರಿಸ್ಥಿತಿ ಬಂತು. ಫ್ರಾಡ್, SCBA ಅಲಿಗೇಷನ್ಸ್ ಎಲ್ಲ ಹಾಕಿದ್ರು ಇವರ ಮೇಲೆ. ನೆಕ್ಸ್ಟ್ ಅದಾದ್ಮೇಲೆ ಸ್ಟಾರ್ ಟಿವಿ ಸ್ಪಾನ್ಸರ್ ಆಗಿ ಬಂದ್ರು. 2013-17ರವರೆಗೆ ಜೆರ್ಸಿ ಮೇಲೆ ಸ್ಟಾರ್ ಅಂತ ಇರೋದು. ಸೊ ಆಗ ಸ್ಟಾರಿಗೂ ಕೂಡ ನೀವು ಅನ್ಫೇರ್ ಅಡ್ವಾನ್ಸ್ ತಗೊಂತಿದ್ದೀರಾ, ಬ್ರಾಡ್ಕಾಸ್ಟಿಂಗು ನಿಮ್ದೆ, ಸ್ಪಾನ್ಸರ್ಶಿಪ್ ನಿಮ್ದೆ, ನಿಮಗೆ ನೀವೇ ಆಡ್ಸ್ ನ ಹಾಕೊಳ್ತಿದ್ದೀರಾ, ಕಂಪನಿನೂ ನಿಮ್ದೆ ಅಂತ ಹೇಳಿ ಇವರಿಗೆ ಸ್ವಲ್ಪ ಪ್ರೆಷರ್ ಹಾಕಿದ್ರು. ಸೊ 2017ರಲ್ಲಿ ಸ್ಟಾರ್ ಅವರು ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ನ ಹೆಚ್ಚು ಫೋಕಸ್ ಮಾಡಿದ್ರು. IPL 2017 ಅವರ ಕಡೆನೆ ಬಂತು. ಅದಾದ್ಮೇಲೆ ಈ ಸ್ಪಾನ್ಸರ್ ಕೂಡ ಪಕ್ಕಕ್ಕೆ ಹೋಯ್ತು. ಅವರ ನಂತರ 2017ರಿಂದ 2019ರವರೆಗೆ ಓಪೋ ಸ್ಪಾನ್ಸರ್ ಆಗಿ ಬಂದ್ರು. ಇವರು ಚೈನೀಸ್ ಕಂಪನಿ ಆಗಿರೋದ್ರಿಂದ ಇಂಡಿಯಾಗೆ ಮತ್ತು ಚೀನಾಗೆ ಸ್ವಲ್ಪ ವಿಭೇದನೆ ಉಂಟಾದ್ರಿಂದ ಬೇಡ, ನಮಗೆ ಈ ಚೈನೀಸ್ ಕಂಪನಿಗಳು ಯಾವುದು ಬೇಡ ಅಂತ ಹೇಳಿರೋದ್ರಿಂದ ಅವರು ಕೂಡ ಸ್ಪಾನ್ಸರ್ಶಿಪ್ ನಿಂದ ಕೆಳಗಿಳಿದ್ರು. ಅದಾದ ನಂತರ ಬೈಜೂಸ್ ಸೀನ್ಗೆ ಎಂಟ್ರಿ ಕೊಡ್ತು. 2019ರಿಂದ 2022ರವರೆಗೆ ಕೋವಿಡ್ ಕೂಡ ಅವರಿಗೆ ತುಂಬಾನೇ ಕಾಟ ಕೊಡ್ತು. ಬೈ ಪಾಯಿಂಟ್ ಆಫ್ ಟೈಮ್ 20-21 ಬಿಲಿಯನ್ ವ್ಯಾಲ್ಯೂಯೇಷನ್ ಆಗಿರೋ ಕಂಪನಿ ಬ್ಯಾಂಕ್ ಕರಪ್ಟ್ ಆಗೋಯ್ತು. ಆ ಕಂಪನಿ ಓನರ್ ಪರಾರ್ ಆಗೋಯ್ತು. ಸೊ ಅವರು ಕೂಡ ಅವರ ಸ್ಪಾನ್ಸರ್ಶಿಪ್ ನ ಮಧ್ಯದಲ್ಲೇ ಟರ್ಮಿನೇಟ್ ಮಾಡೋ ಹಾಗಾಯ್ತು. ಸೊ BCCI ಕೂಡ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ನಮಗೆ 158 ಕೋಟಿ ನಷ್ಟ ಆಗಿದೆ, ಡ್ಯಾಮೇಜ್ ನಮಗೆ ಆಗಿದೆ ಬೈಜೂಸ್ ಕಡೆಯಿಂದ ಅಂತ ಕೇಸ್ ಮಾಡಿದ್ರು. ಹೀಗೆ ಬೈಜೂಸ್ ಕೂಡ ಸ್ಪಾನ್ಸರ್ಶಿಪ್ ನ ತಗೊಂಡ್ರು, ಹೆಸರು ಮಾಡಿದ್ರು, ಹಾಗೆ ಮಟಾಶ್ ಆಗೋದ್ರು. ಸೊ ಬೇಸಿಕ್ ಆಗಿ BCCI ನ ಮುಟ್ಟಿದವರೆಲ್ಲ ಮಟಾಶ್ ಆಗೋಗ್ತಿದ್ರು. ಪೇಟಿಎಂ ಕೂಡ ಹಾಗೆ ಹೋಮ್ ಸೀರೀಸ್ಗೆ ಸ್ಪಾನ್ಸರ್ಶಿಪ್ ಮಾಡಿದ್ರು, ಆಮೇಲೆ ಅವರು ಕೂಡ ಮಟಾಶ್ ಆಗೋದು. ಈಗ ಲೇಟೆಸ್ಟ್ ಆಗಿ ಡ್ರೀಮ್11 2023-26ರವರೆಗೆ 358 ಕೋಟಿ ಡೀಲ್ ಮಾಡಿ 3 ವರ್ಷಕ್ಕೆ ಅವರ ಹೆಸರನ್ನು ಹಾಕಿದ್ರು. ಆದ್ರೆ ಆಗಿದ್ದೇನೋ, ರಿಯಲ್ ಮನಿ ಗೇಮಿಂಗ್ ಇರೋ ಆಪ್ ಎಲ್ಲವೂ ಲೀಗಲ್ ಅಲ್ಲ ಅಂತ ಒಂದು ಲಾ ಬಂದಿದೆ. ಇದರಿಂದ ಅವರ ಅರ್ಧಕ್ಕಿಂತ ಹೆಚ್ಚು ಬಿಸ್ನೆಸ್ ಮಟಾಶ್ ಆಗಿರೋದ್ರಿಂದ BCCI ಹತ್ರ ಬಂದು ನಾವು ನಿಮಗೆ ಸ್ಪಾನ್ಸರ್ ಕೊಡೋಕೆ ಆಗೋದಿಲ್ಲ ಸರ್ ಅಂತ ಹೇಳಿದ್ದಾರೆ. ಸೊ ಇದೊಂಥರ ಪ್ಯಾಟರ್ನ್ ಆಗೋಗಿದೆ. ಸ್ಪಾನ್ಸರ್ಸ್ ಬರ್ತಾರೆ ಹೋಗ್ತಾರೆ. ಸೊ ಇದು ಬೇಕಂತ ನಡೀತಾ ಇದೆಯೋ, ಇಲ್ಲ ಟೈಮ್ ಸರಿ ಇಲ್ವೋ, ಇಲ್ಲ ಗ್ರಾಹಕತಿನೇ ಸರಿ ಇಲ್ವೋ, ಇದೆಲ್ಲ ನಮಗೆ ಗೊತ್ತಿಲ್ಲ. ಸೊ ಇದರಿಂದ ಏನಾದ್ರೂ ನಾವು ಪಾಠ ಕಲಿಬಹುದು, ಅದು ಗೊತ್ತಿಲ್ಲ. BCCI ಹಣ ಹೇಗ್ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಸೊ BCCIಗೆ ಹಣ ಎಲ್ಲೆಲ್ಲಿಂದ ಬರುತ್ತೆ? ಬ್ರಾಡ್ಕಾಸ್ಟ್ ರೈಟ್ಸ್ ಒಂದು ಹೇಗೋ ಅವರಿಗಿದೆ. ಅದ್ ಬಿಟ್ರೆ ಈ ಜೆರ್ಸಿ ಮೇಲೆ ಟೈಟಲ್ ಹಾಕಿರ್ತಾರಲ್ಲ, ಒಂದು ಸ್ಪಾನ್ಸರ್ಸ್ ಬರ್ತಾರಲ್ಲ ಅವರಿಂದ, ಕಿಟ್ಕೆ ಸ್ಪಾನ್ಸರ್ ಇರ್ತಾರಲ್ಲ ಅವರಿಂದ, ಮತ್ತೆ ಹೋಮ್ ಸೀರೀಸ್ಗೆ ಮೈನ್ ಸ್ಪಾನ್ಸರ್ ಇರ್ತಾರಲ್ಲ ಲೈಕ್ IDFC ಫಸ್ಟ್ ಬ್ಯಾಂಕ್, ಪೇಟಿಎಂ, ಹಾಗೆ MPL, ಹೀಗೆ ಸ್ಪಾನ್ಸರ್ಸ್ ಬರ್ತಾರಲ್ಲ, ಈ ವಿಧವಾಗಿ BCCI ಹಣ ಸಂಪಾದಿಸ್ತಾರೆ. BCCI ಕ್ರಿಕೆಟ್ ಅನ್ನೋ ಸ್ಪೋರ್ಟ್ಸ್ ನ ಉಪಯೋಗಿಸಿಕೊಂಡು ಅದರಲ್ಲಿ ನಾವು ಹೆಚ್ಚು ಫೋಕಸ್ ಮಾಡೋದು ಟೈಟಲ್ ಸ್ಪಾನ್ಸರ್ ಆಫ್ ದಿ ಜೆರ್ಸಿ. ಹೇಗೆ ಈ ಸ್ವಲ್ಪ ಹೊತ್ತಿನ ಮುಂಚೆನೆ ಹೇಳಿದ್ವಲ್ಲ, ಸಹಾರದಿಂದ ಇವಾಗಿನ ಡ್ರೀಮ್11 ವರೆಗೆ ನೆಕ್ಸ್ಟ್ ಯಾರು ಏನೋ ಅದನ್ನ ಈಗ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಸೊ ಸಹಾರ ಯಾವಾಗ ಸ್ಟಾರ್ಟ್ ಆಯ್ತು? 2002. ಹಾಗೆ ಮುಂದೆ ನೋಡಿದ್ರೆ 2007 T20 ವರ್ಲ್ಡ್ ಕಪ್, ಮಹೇಂದ್ರ ಸಿಂಗ್ ಧೋನಿ, ಉತ್ತಪ್ಪ, ರೋಹಿತ್ ಶರ್ಮಾ ಅವರ ಜೆರ್ಸಿ ಮೇಲೆ ಸಹಾರ ಇಂಡಿಯಾ ಅಂತ ಕಾಣುತ್ತೆ. ಹಾಗೆ 2011ರ ವರ್ಲ್ಡ್ ಕಪ್ ನಲ್ಲೂ ಸಹಾರ ಅನ್ನೋದು ನೋಡಬಹುದು. ಈ 2 ವರ್ಲ್ಡ್ ಕಪ್ ಗೆಲುವಿನಲ್ಲೂ ಸಹಾರ ಇತ್ತು ಅಂತ ಇದರಿಂದ ಅವರಿಗೆ ತುಂಬಾನೇ ಹೆಸರು ಬಂದಿತ್ತು. ಇಂಡಿಯಾದಲ್ಲಿ ಕ್ರಿಕೆಟ್ ಗಿಂತ ಬೆಟರ್ ಅಟ್ರಾಕ್ಟಿಂಗ್ ಬಿಸ್ನೆಸ್ ಯಾವುದು ಇಲ್ಲ. ಹಾಗಿರೋದ್ರಿಂದ
ಎಲ್ಲ ಕಂಪನಿಗಳು ಕ್ಯೂ ಕಟ್ಟಿರ್ತವೆ, ನಾವು ಸ್ಪಾನ್ಸರ್ ಮಾಡ್ತೀವಿ ಅಂತ. ತುಂಬಾ ಹಣ ಖರ್ಚು ಮಾಡೋಕ್ಕೂ ಸಿದ್ಧ ಆಗಿರ್ತಾರೆ. ಹಾಗೆ ಎಷ್ಟು ಖರ್ಚು ಮಾಡಿದ್ರು ಅಂತ ನಾವು ಈಗ ನೋಡೋದಾದ್ರೆ, ಸಹಾರಾ 12 ವರ್ಷದಲ್ಲಿ ಪ್ರತಿ ಮ್ಯಾಚ್ಗೆ 3.34 ಕೋಟಿಯಷ್ಟು ಹಣ ಕೊಟ್ರು ಸ್ಪಾನ್ಸರ್ಶಿಪ್ಗೆ. ಸೊ ಆದ್ರೆ ಅದಾದ್ಮೇಲೆ ಅವರ ಓನರ್ಗೆ ಜೈಲಿಗೆ ಹಾಕೋದಾಗ್ಲಿ, ಕಂಪನಿ ಪೂರ್ತಿ ಬಿದ್ದೋಗಿ ಹೆಸರಿಲ್ದೆ ಹೋಯ್ತು. ಅದರಿಂದ ಅವರ ಸ್ಪಾನ್ಸರ್ಶಿಪ್ ನಿಂದ ಹೊರ ಬಂದ್ರು. ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಸ್ಟಾರ್ ಇಂಡಿಯಾ. ಇವರು ಪ್ರತಿ ಮ್ಯಾಚ್ಗೆ 1.92 ಕ್ರೋರ್ಸ್ ಅಷ್ಟು ಹಣ ಕೊಟ್ರು. ಅಂದ್ರೆ ಇವರಿಗೆ ಡಿಸ್ಕೌಂಟ್ಗೆ ಸಿಕ್ಕಿತ್ತು. 40% ಅಷ್ಟು ಡಿಸ್ಕೌಂಟ್ಗೆ ಸ್ಪಾನ್ಸರ್ಶಿಪ್ ಸಿಕ್ಕಿತ್ತು. ಬಿಕಾಸ್ ಸಹಾರಾ ಹೋಗಿದ್ಮೇಲೆ ನೆಕ್ಸ್ಟ್ ಯಾರು ಅಂತ ಹುಡುಕಿದಾಗ ಸ್ಟಾರ್ ಡಿಸ್ಕೌಂಟ್ಗೆ ತಗೊಂಡು ಎಂಟ್ರಿ ಕೊಟ್ರು. ಈ ಸ್ಟಾರ್ ನ ಜರ್ಸಿ ಮೇಲೆ ಹಾಕಿ. ಸ್ಟಾರ್ ಇರುವಾಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲರೂ ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ತಿದ್ರು. ಹಾಗೆ ಸ್ಟಾರ್ ಅವರು ಬ್ರಾಡ್ಕಾಸ್ಟ್ ರೈಟ್ಸ್ ಕೂಡ ಅವರೇ ತಗೊಂಡ್ರು. ಆಮೇಲೆ ಆಡ್ಸ್ ರೈಟ್ಸ್ ನ ಇವರೇ ರನ್ ಮಾಡಿದ್ರಿಂದ ಬೇರೆಯವರು ನೀವು ಚೀಟ್ ಮಾಡ್ತಿದ್ದೀರಾ, ಬ್ರಾಡ್ಕಾಸ್ಟ್ ನಿಮ್ದೆ, ಆಡ್ಸ್ ರೈಟ್ಸ್ ನೀವೇ. ಈ ಸ್ಪಾಟಿಫೈದೇ ಆಡ್ಸ್ ಬರೋ ತರ ಇವರು ಸ್ಟಾರ್ ನಲ್ಲಿ ಮ್ಯಾಚ್ ಹಾಕಿದ್ರೆ ಸ್ಟಾರ್ ಆಡ್ಸೇ ಬರೋದು. ಇನ್ನು ಯಾರಿಗಿರುತ್ತೆ ಜಾಗ, ಇವರೇ ಮಾಡ್ಕೊಂಡ್ರು. ಹಣನು ಜಾಸ್ತಿ ಏನು ಖರ್ಚು ಬರೋದಿಲ್ಲಲ್ಲ. ಸೊ ಅದಕ್ಕೆ ಅವರ ಮೇಲೆ ಸ್ವಲ್ಪ ಮೇಲ್ವಿಚಾರಣೆ ಜಾಸ್ತಿಯಾಗಿ ಅವರು ಕೂಡ ಸ್ಪಾನ್ಸರ್ಶಿಪ್ ನಿಂದ ಬಿಟ್ಕೊಟ್ಬಿಟ್ರು. ಅದಾದ್ಮೇಲೆ 2017ರಿಂದ 19ರವರೆಗೆ ಓಪೋ ಸ್ಪಾನ್ಸರ್ಶಿಪ್ ತಗೊಂತು. ಇವರು 5 ವರ್ಷಕ್ಕೆ ಸ್ಪಾನ್ಸರ್ಶಿಪ್ ಸೈನ್ ಮಾಡ್ಕೊಂಡ್ರು. 1079 ಕೋಟಿಯಷ್ಟು ಹಣ ಕೊಟ್ರು. ಆದ್ರೆ 2 ವರ್ಷ ಆದ್ಮೇಲೆ ನಮಿಗಾಗಲ್ಲ, ಇನ್ನು ನಾವು ಕೊಡ್ತಿರೋ ಹಣಕ್ಕೆ ನಮಗೆ ರಿಟರ್ನ್ಸೇ ಬರ್ತಿಲ್ಲ. ಅದರ ಜೊತೆಗೆ ಇದು ಚೈನೀಸ್ ಕಂಪನಿ ಆಗಿರೋದ್ರಿಂದ ಇಂಡಿಯಾಗೆ ಚೈನಾಗೆ ಜಗಳ ಜಾಸ್ತಿ ಆಗಿರೋದ್ರಿಂದ ಚೈನಾ ಜೊತೆ ಸಂಬಂಧ ಬೇಡ ಅಂದ್ರು. ಚೈನೀಸ್ ಕಂಪನಿ ಸ್ಪಾನ್ಸರ್ಶಿಪ್ ಬೇಡ ಅಂತ ಓಪೋನ ಸೀನಿಂದನೇ ತೆಗೆದ್ರು. ಆದ್ರೆ ಇಂಡಿಯಾದಲ್ಲಿ ಅವರ ಮೊಬೈಲ್ ಫೋನ್ಸ್ ಮಾರಾಟಕ್ಕಿದ್ರು ಕೂಡ ಅವರಿಗಿರುವ ಬ್ರ್ಯಾಂಡ್ ರೆಪ್ಯುಟೇಷನ್ ಕಡಿಮೆ ಆಯಿತು. ಎಸ್ಪೆಷಲಿ ಇಂಡಿಯನ್ ಜರ್ಸಿ ಸ್ಪಾನ್ಸರ್ಶಿಪ್ ನಿಂದ ಹೊರ ಬಂದ್ಮೇಲೆ. ನೆಕ್ಸ್ಟ್ ಬೈಜೂಸ್ 2019ರಲ್ಲಿ ಬಂದ್ರು. 2023ರವರೆಗೂ ಇದ್ರು. $55 ಮಿಲಿಯನ್ ಖರ್ಚು ಮಾಡಿದ್ರು ಸ್ಪಾನ್ಸರ್ಶಿಪ್ ನ ಸ್ವಂತ ಮಾಡ್ಕೊಳ್ಳೋದಕ್ಕಂತ. ಇಂಡಿಯಾದಲ್ಲಿ ಕ್ರಿಕೆಟ್ ಹೆಚ್ಚು ನೋಡೋದ್ರಿಂದ ಕ್ರಿಕೆಟ್ ಮಾರ್ಕೆಟ್ ಜಾಸ್ತಿ ಆಯ್ತು. ಇದರಿಂದ ಬ್ರ್ಯಾಂಡ್ ವ್ಯಾಲ್ಯೂನು ಜಾಸ್ತಿ ಆಯ್ತು. ಕಂಪನಿಗಳು ಸ್ಪಾನ್ಸರ್ಶಿಪ್ಗೆ ನಮಗೆ ಬೇಕು ಅಂತ ಬರೋದ್ರಿಂದ ವ್ಯಾಲ್ಯೂ ಜಾಸ್ತಿ ಆಯ್ತು. ಸ್ಟಾರ್ಗೆ ಮಾತ್ರ ಡಿಸ್ಕೌಂಟ್ಗೆ ಸಿಕ್ತು. ಆದ್ರೆ ಮುಂದೆ ಬಂದಿರೋ ಎಲ್ಲರೂ ಜಾಸ್ತಿನೇ ಕೊಟ್ಟು ಅವರ ಸ್ಪಾನ್ಸರ್ಶಿಪ್ ತಗೊಂಡ್ರು. ಜನ ಹೆಚ್ಚು ಕ್ರಿಕೆಟ್ ನೋಡೋದ್ರಿಂದ ಜರ್ಸಿ ಮೇಲಿರುವ ಸ್ಪಾನ್ಸರ್ಸ್ ಗಳು ಕಣ್ಣಿಗೆ ಕಾಣುತ್ತಿತ್ತು. ಎಲ್ಲಿ ನೋಡಿದ್ರೆ ಅಲ್ಲಿ ಕಣ್ಣಿಗೆ ಕಾಣೋ ತರನೇ ಮಾಡಿದ್ರು. ಇದರಿಂದಾಗಿ ಅವರ ಮೇಲೆ ಗಮನನು ಬೀಳ್ತಾ ಇತ್ತು. ಅವರೇನಾದ್ರೂ ತಪ್ಪು ಮಾಡ್ತಿದ್ದಾರಾ, ಆ ಕಂಪನಿ ಏನಾದ್ರೂ ಫ್ರಾಡ್ ಮಾಡ್ತಿದೆಯಾ, ಇದೆಲ್ಲ ನೋಡ್ತಾ ಇದ್ರು. ಬಿಕಾಸ್ ಎಲ್ಲಿ ನೋಡಿದ್ರೆ ಅಲ್ಲಿ ಕಾಣಿಸ್ತಾ ಇತ್ತು, ಅವರ ತಪ್ಪುಗಳು ಕಾಣಿಸ್ತಾ ಇತ್ತು, ಅವರ ಬೆಳವಣಿಗೆನೂ ಕಾಣಿಸ್ತಾ ಇತ್ತು. ಅದೇ ತರ ಬೈಜೂಸ್ಗೂ ಕೂಡ ಎದುರಾಗಿತ್ತು. ಇವರ ಅನ್ಫಾರ್ಚುನೇಟ್ ಪಾಯಿಂಟ್ ಆಫ್ ವ್ಯೂ ಏನು ಅಂತಂದ್ರೆ, ಕೋವಿಡ್ ಟೈಮ್ ನಲ್ಲಿ ಇವರ ಸ್ಪಾನ್ಸರ್ಶಿಪ್ ಹೆಚ್ಚು ಇತ್ತು. 2020ರ ಟೈಮ್ ನಲ್ಲಿ ಬೈಜೂಸ್ ಕೂಡ ಇತ್ತು. ಇವರ $22 ಬಿಲಿಯನ್ ಕಂಪನಿ ಕ್ರಾಶ್ ಆಗಿ ಹೋಯ್ತು. ಬೈಜೂಸ್ ಅವರ ಓನರ್ ನ ಹುಡುಕಲು ಸ್ಟಾರ್ಟ್ ಮಾಡಿದ್ರು. ಜೈಲಿಗೆ ಹಾಕ್ತಿವಿ ಅಂತಂದ್ರು. ಕಂಪನಿ ವ್ಯಾಲ್ಯೂಯೇಷನ್ ಬಿತ್ತು. ನಮಗಾಗಲ್ಲ ಅಂತ ಸ್ಪಾನ್ಸರ್ಶಿಪ್ ನ ಕಟ್ ಮಾಡ್ಕೊಂಡ್ರು, ಹೊರಗೆ ಬಂದ್ರು. ಅದಾದ್ಮೇಲೆ NCLT ಹತ್ರ BCCI ಹೋಗಿ ಕೇಸ್ ಕೂಡ ಹಾಕಿದ್ರು. ಅವರು 158 ಕೋಟಿ ಕೊಡಬೇಕು, ಅವರಿಂದಾನೇ ನಮಗೆ ನಷ್ಟ ಆಗಿದೆ ಅಂತ ಅಂದ್ರು. ಅದಾದ್ಮೇಲೆ ಬೈಜೂಸ್ ಹೊರಗೆ ಹೋಯ್ತು. ನೆಕ್ಸ್ಟ್ Dream11 ಸೀನ್ಗೆ ಎಂಟ್ರಿ ಕೊಡ್ತು. ಅವರು ಬಂದಾಗ್ಲಿಂದನೂ ಚೆನ್ನಾಗೇ ಇತ್ತು. ಬಿಕಾಸ್ ಅವರ ಡೈರೆಕ್ಟ್ ಮೈನ್ ಬಿಸ್ನೆಸ್ ಈ ಗೇಮಿಂಗ್ ಆಪ್ಸ್, ಈ ರಿಯಲ್ ಮನಿ ಗೇಮ್ ಕಾಂಪಿಟೇಷನ್ ಏನು ರನ್ ಮಾಡ್ತಿದ್ರು, ಅದರಿಂದಾನೇ ಅವರು 80-90% ರೆವೆನ್ಯೂ ಬರ್ತಿತ್ತು. ಸೊ ಅವರು ಕೂಡ ಹಣ ಚೆನ್ನಾಗಿ ಮಾಡಿದ್ರು. ಆದ್ರೆ ಕೆಲ ದಿನಗಳ ಹಿಂದೆ ಗವರ್ಮೆಂಟ್ ಆಫ್ ಇಂಡಿಯಾ ಈ ಲಾ ತಗೊಂಡು ಬಂದ್ರು. ಆಗಸ್ಟ್ 20th ಇಂದ 23rd ಒಳಗೆ ಪ್ರೆಸಿಡೆಂಟ್ ಸಿಗ್ನೇಚರ್ ಇಂದ Dream11 ಕೂಡ ಅವರ ಆಪರೇಷನ್ಸ್, ರಿಯಲ್ ಮನಿ ಗೇಮಿಂಗ್ ಆಪರೇಷನ್ಸ್ ಎಲ್ಲವೂ ಮುಚ್ಚಿಬಿಟ್ರು. ನಾಟ್ ಜಸ್ಟ್ ದೆಮ್, MPL, ಪೋಕರ್ ಬಾಜಿ, ಜಂಗ್ಲಿ ರಮ್ಮಿ, A23 ಇನ್ನು ಎಲ್ಲವೂ ಮುಚ್ಚಿಬಿಟ್ಟರು. Dream11 ಕೂಡ ಫ್ರಮ್ ಹೈಸ್ ನಿಂದ ಲೋವರ್ ಗೆ ಬಿದ್ದೋದ್ರು. ಬಿಕಾಸ್ ಈ ಲಾ ಬಂದಿದೆ. ಹೀಗೆ ಇಲ್ಲಿವರೆಗೂ 2000 ವರ್ಷದಿಂದ 2025ರವರೆಗೆ ನೋಡಿದ ಯಾವ ಸ್ಪಾನ್ಸರ್ ಬಂದರೂ ಜರ್ಸಿ ಮೇಲೆ ಅವರ ಹೆಸರು ಹಾಕಿಕೊಂಡ್ರು ಅವರಿಗೆ ಆ ಸ್ಪಾನ್ಸರ್ಶಿಪ್ ಮುಗಿಯೋದ್ರೊಳಗೋ ಅದಕ್ಕೂ ಮುಂಚೆನೋ ಅವರ ಹಣೆ ಬರಹ ಚೇಂಜ್ ಆಗಿರೋದನ್ನ ನೋಡಿಕೊಂಡೇ ಬಂದಿದ್ದೇವೆ. ನೆಕ್ಸ್ಟ್ ಯಾರು ಅನ್ನೋದೇ ಒಂದು ಕ್ವಶನ್. ಒಂದು FMCG ಸೆಕ್ಟರ್ ನಿಂದ ಇಲ್ಲ ಆಟೋ ಸೆಕ್ಟರ್ ನಿಂದ ಖಂಡಿತವಾಗಿಯೂ ಯಾರೋ ಒಬ್ಬರು ಬಂದೇ ಬರ್ತಾರೆ. ಬಿಕಾಸ್ ಕ್ರಿಕೆಟ್ ಅನ್ನೋದು ಎಲ್ಲರ ಐಬಾಲ್ ಅಟ್ರಾಕ್ಟ್ ಮಾಡುತ್ತೆ. ಸ್ಪಾನ್ಸರ್ಶಿಪ್ ಯಾಕೆ ಈ ತರ ಹಣ ಯಾಕೆ ಕೊಡ್ತಾರೆ? ಹೆಚ್ಚು ಜನರ ಕಣ್ಣಿಗೆ ಬೀಳೋದಕ್ಕೆ, ಹೆಚ್ಚು ಜನರು ಮಾತನಾಡಲಿ ಅವರ ಬಗ್ಗೆ ಅಂತ. ಆದ್ರೂ ಹೇಗೋ ನಡೆಯುತ್ತೆ. ಇಲ್ಲಾಂದ್ರೆ ಇಲ್ಲಿ ಬ್ರ್ಯಾಂಡ್ ಗಮನಿಸಬೇಕಾದ ವಿಷಯ ಏನಂತ ಅಂದ್ರೆ, ಇದು ನಮಗೆ ಕರೆಕ್ಟಾ, ಇಷ್ಟು ಓವರ್ ಎಕ್ಸ್ಪೋಸರ್ ಕರೆಕ್ಟಾ ಅಂತ ನೋಡ್ಕೋಬೇಕೇನು. ಮೋಸ್ಟ್ ಆಫ್ ದಿ ಬ್ರ್ಯಾಂಡ್ಸ್ ಆ ಎಕ್ಸ್ಪೋಸರ್ ಸರಿಯಾಗಿ ಬಳಸದೆ ಅವರ ಅಸ್ತಿತ್ವವನ್ನೇ ಕಳ್ಕೊಂಡಿರೋ ಹಾಗೆ ನಾವು ನೋಡಬಹುದು. ಸೊ ಬರೋ ನೆಕ್ಸ್ಟ್ ಸ್ಪಾನ್ಸರ್ ಯಾರು, ಅವರಿಗೆ ಇಷ್ಟು ಪ್ರೈಸ್ ಗಿಂತ ಹೆಚ್ಚು ಪ್ರೈಸ್ ಗೆ ಸಿಗುತ್ತಾ ಸ್ಪಾನ್ಸರ್ಶಿಪ್, ಇಲ್ಲ ಅವರಿಗೆ ಡಿಸ್ಕೌಂಟ್ ಆಗಿ ಸಿಗುತ್ತಾ, ಏಷ್ಯಾ ಕಪ್ ಗೆ ಇಂಡಿಯಾಗೆ ಸ್ಪಾನ್ಸರ್ ಸಿಗ್ತಾರಾ ಇಲ್ವಾ, ಇದೆಲ್ಲವನ್ನ ವೇಟ್ ಮಾಡಿ ನೋಡಬೇಕಾಗಿದೆ. ನಾವು ಈಗಷ್ಟೇ ಹೇಳಿರೋ ತರನೇ ಬೇರೆ ವಿಭಾಗಗಳು ಇವೆ.
ಇವೆ BCCIಗೆ ಹಣ ಬರೋದಕ್ಕೆ. ಈ ಕಿಟ್ನಿಂದ ಆಮೇಲೆ ಸ್ಪಾನ್ಸರ್ಸ್ ಹೋಮ್ ಸೀರೀಸ್ನಿಂದ ಬರುತ್ತೆ. ಇದೆಲ್ಲ ಬಿಟ್ರೆ ಈ ಸ್ಪಾನ್ಸರ್ಸ್ಗಳಿಗೆ ಗ್ರಹಗತಿನೇ ಸರಿ ಇಲ್ವೋ, ಯಾರಾದ್ರೂ ದೃಷ್ಟಿ ಹಾಕಿದಾರೋ ಇಲ್ಲ ಶಾಪನೋ ಗೊತ್ತಿಲ್ಲ. ಸೊ ಇಷ್ಟೇ ಇವತ್ತಿನ ವಿಷಯ. ಮತ್ತೆ ಸಿಗೋಣ. ಅದಕ್ಕೂ ಮುಂಚೆ ಈ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಆಯ್ತಾ.